ಅಲ್ಲ ರೀ, ನಮ್ಮನೆಗೆ ಆ ಯೋಗ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೀನ್ರಿ. ನಮಗೂ ವಯಸ್ಸಾಯ್ತಾ ಬರ್ತು. ನಮ್ಮನ್ನು ನೋಡ್ಕೊಳ್ಳೋಕೆ ಅಂತಲೇ ಮೊಮ್ಮಕ್ಕಳು ಸೊಸೆನ ನೋಡ್ಬೇಕಲ್ರಿ. ಹೆಂಡತಿ ಗಂಡಿನ್ಗೆ ಕೇಳೋದು ಸಹಜ ಪ್ರಕ್ರಿಯೆ ಈಗಿನ ಕಾಲದಲ್ಲಿ. ಅದು ಲೋಕ ರೂಢಿ ಕೂಡ ತಾನೆ. ಮಗ ಬಂದು, ಅಪ್ಪ ನನಗೆ ಯಾಕಪ್ಪ ಮದುವೆ ಮಾಡ್ತಾ ಇಲ್ಲ, ನನ್ನ ಸರಿ ಸಾಮಾನ್ರು ಸಿಟಿನಲ್ಲಿ ಇರೋರೆಲ್ಲರಿಗೂ ಮದುವೆ ಆಗಿದೆ, ಎರಡೆರಡು ಮಕ್ಳಿದ್ದಾವೆ, ಆದ್ರೂ ನನಗೆ ಮದುವೆ ಆಗೋ ಯೋಗ ಬಂದಿಲ್ಲ, ಯಾಕಪ್ಪ ಇಲ್ಲಿ ಹೆಣ್ಣು ಸಿಗ್ತಾ ಇಲ್ಲ ಅಂತ ತಂದೆಗೆ ತಾಯಿಗೆ ಇಬ್ರಿಗೂ ಕೇಳ್ತಾರೆ. ಅಪ್ಪ ಮಗ ಸ್ವಲ್ಪ ತಡ್ಕೊಳಪ್ಪ, ನಾನು ನೋಡ್ತಾ ಇದ್ದೀನಿ, ಎಲ್ಲ ಕೆಲಸ ಕಾರ್ಯ ಬಿಟ್ಟು ಹುಡುಕ್ತಾ ಇದ್ದೀನಿ, ಆದ್ರೆ ಯಾರು ಮುಂದೆ ಬರ್ತಾ ಇಲ್ಲಪ್ಪ ಅಂತ ತಂದೆ ತಾಯಿ ಇಬ್ರು ಮಗನಿಗೆ ಸಮಾಧಾನ ಪಡಿಸ್ತಾರೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಸಿಟಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಥವಾ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ರೈತರ ಮಗನಿಗೆ ಹೆಣ್ಣು ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಮದುವೆ ಆಗೋದಕ್ಕೆ ಕೂಡ ಮುಂದೆ ಬರ್ತಾ ಇಲ್ಲ ರೈತರ ಮಕ್ಕಳನ್ನ ಮದುವೆ ಆಗೋದಿಕ್ಕೆ. ಇವತ್ತೇನಿದ್ರು ಹೆಣ್ಣು ಮಕ್ಕಳು ಬೆಂಗಳೂರು ಸಿಟಿನಲ್ಲಿ ಇರಬೇಕು, ಶೂಟು ಬೂಟ್ ಹಾಕೊಂಡಿರ್ಬೇಕು, ಕಾರ್ನಲ್ಲಿ ಓಡಾಡ್ಬೇಕು, IT ನಲ್ಲಿ ಇರ್ಬೇಕು, ಇಂಜಿನಿಯರ್ ಆಗಿರ್ಬೇಕು, ಡಾಕ್ಟರ್ ಆಗಿರ್ಬೇಕು. ಇವೆಲ್ಲ ಇದ್ರೆ ಮಾತ್ರ ಹಳ್ಳಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಕೂಡ ಇವತ್ತು ಆ ಯೋಚನೆ ಮಾಡ್ತಾ ಇದ್ದಾರೆ. ಎತ್ತ ತಂದೆ ತಾಯಿಗಳು ಅದನ್ನೇ ಕೂಡ ಬಯಸೋದು. ಹಂಗಾಗಿ ಇವತ್ತು ಸಿಟಿನಲ್ಲಿ ಇರೋರ್ಗೆ, ಸಿಟಿನಲ್ಲಿ ಕೆಲಸ ಮಾಡೋರ್ಗೆ, ಬಂಗ್ಲೆ ಇರೋರ್ಗೆ ಹೆಣ್ಣುಗಳು ಸಿಗ್ತಾ ಇದ್ದೇವೆ. ಆದ್ರೆ ಹಳ್ಳಿಗಾಡಿನ ರೈತರ ಮಕ್ಕಳಿಗೆ ಮಾತ್ರ ಹೆಣ್ಣು ಸಿಗ್ತಾ ಇಲ್ಲ. ಹಳ್ಳಿಲಿರ್ತಕ್ಕಂಥ ರೈತನ ಮಕ್ಕಳಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾವ ಹೆಣ್ಣು ಮುಂದೆ ಬರ್ತಾ ಇಲ್ಲ. ಅವ್ರಿಗೇನಿದ್ರು ಐಲ್ ಫೈಲಾಗಿ ಓಡಾಡಬೇಕು, ಹೆಣ್ಮಕ್ಳಿಗೆ ಡಿನ್ನರ್ ಮಾಡಬೇಕು, ಕಾರು ಗಿರಲ್ಲಿ ಓಡಾಡಬೇಕು ಅಂತವ್ರನ್ನ ಮಾತ್ರ ಇವತ್ತು ಮದುವೆ ಆಗ್ತಾ ಇದ್ದಾರೆ ಹೆಣ್ಣು ಮಕ್ಕಳು. ಸಹಜ ಅದು, ಸಹಜ ಅದು. ಹಳ್ಳಿ ಹುಡುಗರ ಕಷ್ಟ, ಹೊಲದಲ್ಲಿ ಕೆಲಸ ಮಾಡಬೇಕು, ಆ ಮಣ್ಣಿನ ವಾಸನೆ ಅವ್ರಿಗೆ ಅರ್ಥ ಆಗೋದೇ ಇಲ್ಲ ಹೆಣ್ಣು ಮಕ್ಕಳಿಗೆ. ಹಳ್ಳಿಲಿರೋ ರೈತನ ಮಕ್ಕಳದ್ದು ಅರ್ಥನೇ ಮಾಡ್ಕೋತಾ ಇಲ್ಲ ಈಗಿನ ಕಾಲದ ಹೆಣ್ಣು ಮಕ್ಕಳು. ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಹಳ್ಳಿಲಿರೋರಾಗಿರ್ಬೋದು, ಸಿಟಿನಲ್ಲಿ ಇರೋರಾಗಿರ್ಬೋದು, ನಗರದ ಜೀವನವೇ ಇಷ್ಟ. ಹಳ್ಳಿನಲ್ಲಿ ಮದುವೆ ಮಾಡಿಕೊಂಡು ಹಳ್ಳಿನಲ್ಲಿ ಇರೋದಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ಹಳ್ಳಿ ಹುಡುಗರ ಬಾಳಲ್ಲಿ ನಿಷ್ಠೆ ಇದ್ದರೂ ಯಾವತ್ತೂ ಯಾರು ಮಣೆ ಹಾಕೋದಿಲ್ಲ. ಹಳ್ಳಿ ರೈತರ ಮಕ್ಕಳಿಗೆ ಮಣೆ ಹಾಕೋದಿಲ್ಲ. ಮದುವೆ ವಯಸ್ಸು ಮೀರಿದ್ರೂ ಮಗನಿಗೆ ಹುಡುಗಿ ಸಿಗ್ತಾ ಇಲ್ಲ ಅಂತ ತಂದೆ ತಾಯಿ ಗೋಗರಿತಾ ಇದ್ದಾರೆ, ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಹಳ್ಳಿ ಕಡೆ ರೈತರ ಮಕ್ಕಳನ್ನು ಮದುವೆ ಆಗದಿದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆನೇ ಇರೋದಿಲ್ಲ. ಇವತ್ತು ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಮಕ್ಕಳನ್ನ, ರೈತರ ಮಕ್ಕಳನ್ನ ಮದುವೆ ಆಗ್ಲಿಲ್ಲ ಯಾರು ಅಂದ್ರೆ ಮುಂದಿನ ಪೀಳಿಗೆನೇ ಇರೋದಿಲ್ಲ. ಈಗ ಉತ್ತರ ಕರ್ನಾಟಕ, ದಕ್ಷಿಣ ಈ ಕಡೆ ಎಲ್ಲ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. 50 ವರ್ಷ ಆದ್ರೂ ಇವತ್ತು ಹೆಣ್ಣು ಸಿಗ್ತಾ ಇಲ್ಲ. ಎಂತ ಪರಿಸ್ಥಿತಿ ಆಗ್ಬೋದು ಮುಂದಿನ ದಿನಗಳಲ್ಲಿ ಊಹೆ ಮಾಡಿದ್ದೀರಾ ನೀವು? ಅಂತ ಸಮಯ ಬಂದರೂ ಬರಬಹುದು. ಅದು ಒಂದು ಕರ್ತವ್ಯ, ಜವಾಬ್ದಾರಿ. ಹುಡುಗರ ಪ್ರಾಮಾಣಿಕತೆಯನ್ನು ಗೌರವಿಸೋಣ. ಹಳ್ಳಿ ಹುಡುಗರ ಪ್ರಾಮಾಣಿಕ ಬದುಕನ್ನು ಗೌರವಿಸೋಣ. ಪ್ರತಿಯೊಬ್ಬರು ಸಮಾಜದಲ್ಲಿ ಇರ್ತಕ್ಕಂಥ ಹಿರಿಯರೆಲ್ಲರೂ ಇದನ್ನ ಅರ್ತು ಹಳ್ಳಿಲಿರ್ತಕ್ಕಂಥ ರೈತರ ಮಕ್ಕಳಿಗೆ
ತಮ್ಮ ಮಕ್ಕಳನ್ನ ದಾರೆ ಎರೆದು ಕೊಟ್ರೆ ಬೆಂಗಳೂರಿನಲ್ಲಿ ಐಫೈಲಾಗಿ ಓಡಾಡಿ ಡಿನ್ನರ್ ಮಾಡಿ ಕುಡ್ತಾ ಮಾಡಿ ಜೂಜಾಡಿ ಮತ್ತೊಬ್ಬಳ ಸಂಗಾತಿ ಜೊತೆ ಚಕ್ಕಂದ ಆಡೋ ಜೀವನದ ಬದಲು ನಿಮ್ಮ ಮಕ್ಕಳನ್ನ ಹಳ್ಳಿಲಿರೋ ರೈತರ ಮಕ್ಕಳಿಗೆ ಕೊಟ್ಟು ರೈತರನ್ನ ಗೌರವಿಸೋಣ. ಎಲ್ರಿಗೂ ನಮಸ್ಕಾರ. ಜವಾಬ್ದಾರಿ ನಮ್ಮ ಮೇಲಿದೆ. ಎಲ್ಲರೂ ಈ ಜವಾಬ್ದಾರಿ ಹೊರಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿನೇ ಬದಲಾಯಿದ್ರೂ ಆಗಬಹುದು. ಶೇಕಡಾವಾರು ಲೆಕ್ಕಾಚಾರದಲ್ಲಿ 70 ಜನ ಹುಡುಗರು ಮದುವೆ ಆಗಿಲ್ಲ, 30 ಜನ ಹುಡುಗಿರು ಮಾತ್ರ ಇದ್ದಾರೆ. ಏನಾಗಬಹುದು? ಯಾರಾದರೂ ಚಿಂತೆ ಮಾಡಿದ್ದೀರಾ? ಇದ್ರ ಬಗ್ಗೆ ಪರಿಹಾರ ಕಂಡುಹಿಡಿದಿದ್ದಾರಾ ಸರ್ಕಾರದವರು? ಏನಾಗಬಹುದು ಅಂತ? ರೈತರ ಬದುಕು ಸರ್ಕಾರದವರು ಬೇಕಿಲ್ಲ. ಬರೀ ಏನಿದ್ರು ವೋಟ್ ಬ್ಯಾಂಕ್ ಮಾತ್ರ ಬೇಕು. ಮಧ್ಯಮ ವರ್ಗದವರ ಸಮಸ್ಯೆ ಬೇಕಾಗಿಲ್ಲ. ಅವ್ರು ಯಾಗಾರು ಅನುಭವಿಸ್ಕೊಳ್ಳಿ. ಅವ್ರ ಜೀವನ ಒಂದು ಸರಿ ಹೋಯ್ತಲ್ಲ, MLA MP ಗಳಾಗಿ ಮಿನಿಸ್ಟರ್ಗಳಾಗಿ ದುಡ್ಡು ಹೊಡೆದು ಬಂಗ್ಲೆ ಕಟ್ಕೊಂಡು ಸಾಯೋವರೆಗೂ ಕುತ್ಕೊಂಡು ತಿಂತಾರಲ್ಲ, ಮತ್ತೆ ಯಾಕೆ ಬೇಕು ರೈತರ ಬದುಕು, ರೈತರ ಜೀವನ, ರೈತರ ಸಮಸ್ಯೆ ಯಾಕೆ ಬೇಕು ಈ ಸರ್ಕಾರದವ್ರಿಗೆ? ಧಿಕ್ಕಾರ ಇರ್ಲಿ.